ವೆಲ್ಕಮ್ ಬ್ಯಾಕ್ ಗೈಸ್. ನನ್ನ ಬ್ಲಾಗಲ್ಲಿ ಲಾವು ಇರ್ತಾಳೆ. ಇವತ್ತು ನಾನು ಮಾತಾಡಲ್ಲ, ಅವಳೇ ಮಾತಾಡ್ತಾಳೆ. ಹಾಯ್ ಗೈಸ್, ಇವತ್ತು ಯಾಕೆ ಅಂಜು ಲಾಗಲ್ಲಿ ಲಾವಣ್ಯ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅವಳು ಊರಿಗೆ ಬಂದಿದ್ಲು, ಅದಕ್ಕೆ ನಾನು ಅವಳು ಲಾಗಲ್ಲಿದ್ದೀನಿ. ಹೌದಾ? ಹೌದು. ನೆಟ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಹಂಗೆ ನಡ್ಕೊಂಡು ಹೋಗ್ತಿದ್ವಿ. ನನಗೆ 6 ಸೈನ್ಸ್ ವರ್ಕ್ ಮಾಡ್ತಿತ್ತು, ನಮಗೆ ನೆಟ್ ಸಿಗಲ್ಲ, ಲಾಕರ್ ಇರಲ್ಲ ಅಂತ. ಅಂಜುನ ಕಳಿಸ್ತಿದ್ದೆ ಹಾಕಕ್ಕೆ. ನಡ್ಕೊಂಡು ಹೋಯ್ತಿದ್ವಿ. ಅಂಜುನ ಅಂಗಡಿ ಕಳ್ಸಾದ್ಮೇಲೆ ಅವಳು ಹೋಗಲ್ಲಿ ಏನು ಕೇಳಿದ್ಲೋ ಗೊತ್ತಿಲ್ಲ, ಅಲ್ಲಿಲ್ಲ ಅಂತಾನೆ ಹೇಳಿ ಕಳ್ಸಿರು. ಅಲ್ಲೂ ಫೋರ್ಸ್ ಕೊಡೋದು ಬಿಟ್ಟಿಲ್ಲ ನಮ್ಮ ಮಂಜು. ಪಾಪ ಅಂಗಡಿಯವ್ರು ತುಂಬಾ ಕಾಯಿಸ್ಬಿಟ್ರು ನಮ್ಮ ಮಂಜುನ. ಹಂಗೂ ಹಿಂಗೂ ನುಲ್ಕೊಂಡ್ ಬಂದ್ಲು. ಗೊತ್ತಿತ್ತು ನೆಟ್ಟಿಲ್ಲ ಅಂತ. ನಡ್ಕೊಂಡು ಹೋದ್ವಿ. ಡೈರಿ ಮಿಲ್ಕ್ ಕೊಡ್ಸು ಅಂತ ಕೇಳಿದೆ, ಅದಕ್ಕೆ ಅಂಗಡಿ ಕರ್ಕೊಂಡು ಹೋಯ್ತಿದ್ಲು. ಕ್ಯಾಮ್ರಾ ಹಿಡಿದ್ರೆ ಸಾಕು ನಮ್ಮ ಮಂಜು ಬರೀ ಫೋರ್ಸ್ ಕೊಡೋದೆ. ನಮ್ಮ ಮಂಜು ಕರ್ಕೊಂಡು ಹೋಗಿದ್ದ ರೇಂಜಿಗೆ ನಾನು ಅವಳು ಸಿಲ್ಕ್ ಡೈರಿ ಮಿಲ್ಕ್ ಕೊಡಿಸ್ತಾಳೆ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಕೊಡ್ಸಿದ್ದು ಸಿಲ್ಕ್ ಡೈರಿ ಮಿಲ್ಕಿನ್ನ ಹೆಚ್ಚು. ನನಗೋಸ್ಕರ 500 ರೂಪಾಯಿ ಖರ್ಚು ಮಾಡಿಬಿಟ್ಲು. ನೀವು ಆ ಡೈರಿ ಮಿಲ್ಕ್ ನೋಡಿದ್ರೆ ತುಂಬಾ ಶಾಕ್ ಆಗ್ಬಿಡ್ತೀರಾ. ₹10 ಡೈರಿ ಮಿಲ್ಕ್ ಕೊಡ್ಸ್ಕೊಂಡು ಕರ್ಕೊಂಡು ಬಂದು ನನ್ನ ಹಣೆ ಬರ. ನಾವು ಲಾಗ್ ಮಾಡ್ತಿರೋದು ಮೋಡಕ್ಕೂ ಕೂಡ ಇಷ್ಟ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಮಳೆ ಸುರಿಸ್ತಿತ್ತು. ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಆಂಕಲ್ ಆಂಟಿ ಸಿಕ್ಕಿದ್ರು. ಅವ್ರು ಊರಿಗೆ ಹೋಗ್ತಿದ್ರು ಅಂತ ಬಸ್ ಕಾಯ್ತಿದ್ರು. ಹಂಗೆ ಅವ್ರಿಗೆ ಬಾಯ್ ಮಾಡಿ ಮನೆ ಹತ್ರ ಹೋಗ್ವಿ. ಹೆಂಗಿದ್ರು ದೇವಸ್ಥಾನದ ಹತ್ರನೇ ಹೋಗ್ಬೇಕು ಮನೆಗೆ ಅಂತ ಹೇಳಿ ಅಮ್ಮನ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿಡ್ಲು ಅಂಜು. ಅವಳಿಗೆ ಯಾವಾಗ ಬೇಕಾವಾಗ ಭಕ್ತಿ ಜಾಸ್ತಿ ಆಗುತ್ತೆ, ಯಾವಾಗ ಬೇಕಾವಾಗ ಕಡಿಮೆ ಆಗುತ್ತೆ, ಹೇಳೋಕ್ಕಾಗಲ್ಲ. ದೇವಸ್ಥಾನ ಹತ್ರ ಇಬ್ರು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನಮ್ಮ ಮಂಜು ಅಂತ ಮಾತ್ರ ಡೀಪಾಗಿ ಬೇಡ್ಕೊಂತಿದ್ಲು. ಏನು ಬೇಡ್ಕೊಂತಿದ್ಲು ಅಂತ ಗೊತ್ತಿಲ್ಲ. Oh my God. ನಮಸ್ಕಾರ ಮಾಡ್ಕೊಂಡು ಬಂದು ಸಂದಿಗೊಂದಿ ಎಲ್ಲ ದಾಟಿ ಸೀದಾ ಮನೆ ಹತ್ರ ಹೊಳ್ತಿದ್ವಿ. ಕ್ಯಾಮ್ರಾ ಸಿಕ್ಕಿದ್ರೆ ಸಾಕು ಯಾವಾಗ ಪೋಸ್ಟ್ ಕೊಡೋಣ ಅಂತ ಕಾಯ್ತಿರ್ತಾರೆ. ನಮ್ಮ ಮಂಜುನ ಯಾರೋ ನಮ್ಮ ಸ್ಕೂಲಲ್ಲಿ ನಿಮ್ಮ ಅಕ್ಕ ಚೆನ್ನಾಗಿದ್ದಾರೆ ಅಂತ ಅನ್ನಂಗೆ ಇಲ್ಲ. ಅವಾಗ ಅವಳ ರಿಯಾಕ್ಷನ್, ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ. ಮನೆ ಹತ್ರ ಬರ್ಬೇಕಾದ್ರೆ ಚಿಲಿಪಿಲಿಗಳೆಲ್ಲ ಆಟ ಆಡ್ತಾ ಇದ್ರು. ಸೀದಾ ಮನೆ ಹತ್ರ ಬಂದ್ರೆ ಮನೇಲಿ ಯಾರು ಇರಲಿಲ್ಲ. ಇಬ್ರೇ ಅಂತ ಹೇಳಿ ಇನ್ನೂ ಚೆನ್ನಾಗಿ ಲಾಗ್ ಮಾಡ್ಬೋದು ಅಂತ ಲೈಟ್ ಆಗಿ ಮಾಡಿದೆ. ನಮ್ಮ ಮಂಜು ಮಾತ್ರ ಎಷ್ಟೊತ್ತಿಗೆ ಕ್ಯಾಮ್ರಾಗೆ ಬೀಳೋಣ ಅಂತ ಕಾಯ್ತಲೇ ಇರ್ತಾಳಲ್ಲ. ನಂಗೆ ಗೊತ್ತಲ್ಲ, ಡೈರಿ ಮಿಲ್ಕ್ ಅಲ್ಲಿ ಕೊಡ್ಸಿರೋದೇ ₹10, ಅದಕ್ಕೆ ಅವಳು ತಿನ್ಸಕ್ ಹೋದೆ, ತಿನ್ನಿಸ್ಲಿಲ್ಲ. ಮಂಜು ಮಾತ್ರ ಸಿಕ್ಕಾಪಟ್ಟೆ ಮನ್ಸಲ್ಲಿ ಬೈಕೊಂಡ್ಬಿಟ್ಲು. ಹೊರಗೆ ಯಾರೋ ದೊಡ್ಡ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ರೆ ನಮ್ಮ ತಮ್ಮ ನನ್ನ ಡೈರಿ ಮಿಲ್ಕ್ ಯಾರಿಗೂ ಕೊಡೋ ಮಗಳೇ ಅಲ್ಲ, ಅದು ನಮ್ಮ ತಮ್ಮ ಅಲ್ವಾ ಅಂತ ಕೊಟ್ಟೆ. ನಮ್ಮ ಮಂಜು 2nd PU ಮುಗ್ದಿದ್ರು ಕೂಡ ಚೇಳ್ತಾರ ಬಾಲಾಡಕ್ ಹೋಗಿದ್ಲು. ಕೈ ಕಾಲೆಲ್ಲ ನೋವು ಮಾಡ್ಕೊಂಡು ಬಂದು ಕೈ ನೋವಾತು ಕಾಲು ನೋವಾತು ಅಂತ ಹೇಳ್ತಿದ್ಲು. ಆ ರೀಲ್ಸ್ ಗುರ್ ಅನ್ನೋದು ಕೂಡ ಬಿಡ್ತಿರ್ಲಿಲ್ಲ. ಮೊಬೈಲ್ ಆಡಿ ಬಂದ್ವಿ. ಹಿಂಗೆ ವಾಕ್ ಮಾಡ್ಕೊಂಡು ಹುಣ್ಸೆಹಣ್ಣು ಕಿತ್ಕೊಂಬರೋಣ ಅಂತ ಹೋಗ್ತಿದ್ವಿ. ಹೋಗೋ ದಾರಿಲಂತೂ ಗಾಳಿಗೂ ಕೂಡ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು. ಆದ್ರೂ ಕೂಡ ನಡ್ಕೊಂಡು ಹೋಗ್ತಿದ್ವಿ. ನಾನು ಹುಣ್ಸೆಹಣ್ಣು ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಅಂಜು ಕೂಡ ಸೀಬಿಕಾಯಿ ಕೂಡ ಬೇಡ ಅಂತಿದ್ದೆ. ನಮ್ಮ ಮಂಜುನ ಕಿಂಡಲ್ ಮಾಡಿ ಆಡ್ಕಂಡು ನಡ್ಕೊಂಡು ಹೋಗೋ ಅಷ್ಟು ತಿನ್ಬಿಟ್ಲು. ಹಂಗೂ ಹುಣ್ಸೆ ಮರ ನೋಡಿದ್ವಿ. ಹುಣ್ಸೆ ಮರಗೂ ಕೂಡ ನಮ್ಮನ್ ಕಂಡ್ರೆ ಒಂಚೂರು ಕರುಣೆ ಇಲ್ಲ ಅನ್ಸುತ್ತೆ. ನೋಡ್ದೆ, ಅಲ್ಲಿ ಏನೂ ಇರ್ಲಿಲ್ಲ. ಸಣ್ಣ ಕಾಯ್ತು ವಾಪಸ್ ಬಂದೆ. ನಮ್ದು ಅದೃಷ್ಟ.
ನಮ್ಮ ಮುಂದೆ ಸೀಬಿಕಾಯಿ ತಿಂತಿದ್ದೀನಿ ಅಂತ ಆಡ್ಕೊಂತಿದ್ಲು. ಒಂದೇ ಏಟ್ ಕೊಟ್ಬಿಟ್ಟೆ. ರೋಡಲ್ಲಿ ಕೂಡ ಜಗಳ ಆಡ್ಕೊಂಡೇ ಬಂದ್ವಿ. ನೋಡಿ, ಉಪ್ಪಿನಕಾಯಿ ತಿನ್ನೋದು ಕೂಡ ತೋರಿಸ್ಬೇಕು ನಮ್ಮ ಮಂಜು. ಏನಿದು ಹುಣ್ಸೆಹಣ್ಣಿಲ್ಲ ಆದ್ರೂ ಉಪ್ಪಿನಕಾಯಿ ತಿಂತಿದ್ದಾರೆ. ಯಾರು ದಾರಿಲಿ ಹೋಗೋರು ಕೊಟ್ಟೋದ್ರು ಅನ್ಕೊಂತಿದ್ದೀರಾ? ಇಲ್ಲ, ಅತಿ ಆಸೆ ಗತಿಗೇಡು ಅನ್ನೋ ಗಾದಿ ತಕ್ಕನಾಗ ಹೋಗಿದ್ವಿ. ಹುಣ್ಸೆ ಸಿಗುತ್ತೆ ಅನ್ನೋ ಆಸೆಗೆ ಉಪ್ಪಿನಕಾಯಿ ಕೂಡ ಕವರಿಗೆ ಹಾಕೊಂಡು ತಗೊಂಡೋಗಿದ್ವಿ. ಏನು ಮಾಡೋಕ್ಕಾಗಲ್ಲ ಅಂತ ಉಪ್ಪಿನಕಾಯಿ ತಿನ್ಕೊಂಡು ಮನೆಗೆ ಬಂದ್ವಿ. ಬಾಯ್ ಬಾಯ್ ಗೈಸ್. ನಾನು ಇನ್ನು ಯಾವ ವಿಡಿಯೋದಲ್ಲಿ ಸಿಗ್ತೀನೋ ಗೊತ್ತಿಲ್ಲ. Goodbye. ಅಷ್ಟೇ.